ಆಲ್ರೈಟ್, ದೊಡ್ಡವರ ಬಗ್ಗೆ ಪರಮೇಶ್ವರ್ ಅವರೇನೋ ಹೇಳಕ್ಕೆ ತಯಾರಿ ಇಲ್ಲ, ಆದರೆ ಜನರ ಕಣ್ಣಿನಲ್ಲಿ ದೊಡ್ಡವರು ಎಂದು ನಾವು ಪರಿಭಾವಿಸುವಂತಹ ಪಬ್ಲಿಕ್ ಹೀರೋ ಕಡೆಗೆ ಹೋಗೋಣ. ಒಂದು ಶಾಲೆಯನ್ನು ಉಳಿಸ್ಕೊಳ್ಳೋಕ್ಕೆ ಮುಚ್ತೀವಿ ಅಂತ ಹೇಳ್ತಾ ಇರ್ತಾರೆ ಸರ್ಕಾರದವರು. ಆದರೆ ಈ ಕೆಲಸವನ್ನು ಹೇಗೆ ಹಳೆ ವಿದ್ಯಾರ್ಥಿ, ಇಲ್ಲಿ ಇನ್ನೊಬ್ಬರು ಹಳೆ ವಿದ್ಯಾರ್ಥಿ ಬಂದಿದ್ದಾರೆ ಇವತ್ತು ನೋಡೋಣ. ಇದು ಹಾವೇರಿಯ ಸವಣೂರು ತಾಲೂಕಿನ ಮಾಹೂರ ಸರ್ಕಾರಿ ಹಿರಿಯ ಪ್ರಾಥಮಿಕ ಪಾಠಶಾಲೆ. ಮಕ್ಕಳು ತೀರಾ ಸಂಖ್ಯೆ ಕಡಿಮೆಯಾಗಿ ಮುಚ್ಚುವ ಸ್ಥಿತಿ ತಲುಪಿದ್ದ ಶಾಲೆಗೆ ಮತ್ತೆ ಮಕ್ಕಳು ಬರುವಂತೆ ಮಾಡಿದ್ದಾರೆ ಗ್ರಾಮ ಪಂಚಾಯಿತಿ ಸದಸ್ಯ ಮಾಲಿಂಗಪ್ಪ. ಇದೇ ಶಾಲೆಯ ಹಳೆ ವಿದ್ಯಾರ್ಥಿಯಾಗಿರುವ ಮಾಲಿಂಗಪ್ಪ ತಮ್ಮ ಗೆಳೆಯರೊಂದಿಗೆ ಸೇರಿ ಪ್ರತಿ ಮನೆಗೂ ತೆರಳಿ ಮಕ್ಕಳನ್ನ ಶಾಲೆಗೆ ಕಳುಹಿಸುವಂತೆ ಮನವಿ ಮಾಡಿದ್ರು. ಅಷ್ಟೇ ಅಲ್ಲ, ಶಾಲೆಗೆ ಬರುವ ಮಕ್ಕಳಿಗೆ ಪ್ರತಿ ತಿಂಗಳು 50 ರೂಪಾಯಿ ನೀಡೋದಾಗಿ ಘೋಷಿಸಿದ್ರು. ಇದರಿಂದ 18 ಇದ್ದ ಮಕ್ಕಳ ಸಂಖ್ಯೆ 90ಕ್ಕೆ ಹೆಚ್ಚಿದೆ. ಕೊಟ್ಟ ಮಾತಿನಂತೆ ಪ್ರತಿ ತಿಂಗಳು 50 ರೂಪಾಯಿ ಪ್ರೋತ್ಸಾಹ ಧನ ನೀಡುತ್ತಿದ್ದಾರೆ. ಪ್ರತಿ ತಿಂಗಳು ನಾವು 50 ರೂಪಾಯಿ ಪ್ರೋತ್ಸಾಹ ಪಠ್ಯ ಪುಸ್ತಕವನ್ನ, ಬ್ಯಾಗುಗಳನ್ನ, ಕಂಪಾಸ್ ಕೊಡ್ತೀವಿ. ನಮ್ಮ ಶಾಲೆ ಮುಚ್ಚಬಾರ್ದು, ನಮ್ಮ ಶಾಲೆ ಉನ್ನತ ಸ್ಥಿತಿ ಪ್ರಗತಿಯಲ್ಲಿ ಸಾಧಿಸಬೇಕಂತ ಹೇಳಿ ಈ ವ್ಯವಸ್ಥೆಯನ್ನ ಕಲ್ಪಿಸಿವಿ. ಗ್ರಾಮದ ಬಹುತೇಕ ಕುಟುಂಬಗಳಿಗೆ ಕೂಲಿಯೇ ಆಧಾರ. ಹೀಗಾಗಿ ಮಕ್ಕಳನ್ನ ಶಾಲೆಗೆ ಕಳುಹಿಸದೆ ಕೂಲಿಗೆ ಕರೆದುಕೊಂಡು ಹೋಗ್ತಿದ್ರು. ಆದ್ರೆ ಮಾಲಿಂಗಪ್ಪ ಪ್ರೋತ್ಸಾಹ ಧನದಿಂದ ಶಾಲೆಗೆ ಮಕ್ಕಳು ಬರ್ತಿದ್ದಾರೆ. ಮಾಲಿಂಗಪ್ಪ ಕುಂಬಾರ್ ಅವರು ಒಂದು 50 ರೂಪಾಯಿ ಅಂತೆ ಪ್ರೋತ್ಸಾಹ ಧನವನ್ನು ಕೊಟ್ಟು ಮಕ್ಕಳ ಪಠಸಂಖ್ಯೆ ಹೆಚ್ಚಾಗಲು ಕಾರಣರಾಗಿದ್ದಾರೆ. ಕನ್ನಡ ಶಾಲೆಗಳನ್ನು ಉಳಿಸಿ ಬೆಳೆಸಬೇಕಂತಕ್ಕಂಥದ್ದೇ ಮಾಲಿಂಗಪ್ಪನ ಕುಂಬಾರನ್ನ ಮತ್ತು ನನ್ನ SDMC ಅವರ ಉದ್ದೇಶ ಆಗಿತ್ತು. 1ರಿಂದ 7ನೇ ತರಗತಿಯವರೆಗೆ ಕಲಿಸಲಾಗ್ತಿದೆ. ಶಾಲೆಯಲ್ಲಿ 2 ಖಾಯಂ ಶಿಕ್ಷಕರ ಜೊತೆಗೆ 2 ಅತಿಥಿ ಶಿಕ್ಷಕರು ಬರ್ತಿದ್ದಾರೆ. ತಾನು ಓದಿದ್ದ ಶಾಲೆ ಮುಚ್ಚಿ ಹೋಗದಂತೆ ನೋಡಿಕೊಳ್ಳುತ್ತಿರುವ ಮಾಲಿಂಗಪ್ಪ ಅವರಿಗೆ ನಮ್ಮದೊಂದು ಸಲಾಂ. ಕ್ಯಾಮರಾಮನ್ ನಾಗರಾಜ್ ಜೊತೆ ಫಕೀರಯ್ಯ ಗಣಚಾರಿ, ಪಬ್ಲಿಕ್ ಟಿವಿ, ಹಾವೇರಿ. ರೈಟ್, ಅವ್ರ ಜೊತೆ ಮಾತನಾಡೋಣ. ಒಂದು ವಿರಾಮಕ್ಕೆ ಹೋಗ್ಬಿಟ್ಟು ಬಂದ್ಬಿಡ್ತೀವಿ. ಬಂದ ಮೇಲೆ ನೋಡೋಣ ಯಾಕಿಂತಹ ಉತ್ಸಾಹಗಳು, ಆಸಕ್ತಿಗಳು ನಮ್ಮಲ್ಲಿ ಇನ್ನೂ ಉಳಿದಿವೆ ಅಂತ. ಅಯ್ಯೋ, ಶಾಲೆ ಮುಚ್ಚಿಸ್ಬಿಟ್ಟತ್ತೆ ಕಡೆಗೆ ಜಮೀನಿನ ಒಡಕಳೋಣ ಅನ್ನೋರೇ ಜಾಸ್ತಿ ಈ ಕಾಲದಲ್ಲಿ. ಅಂಥದ್ರಲ್ಲಿ ಯಾಕೆ ಹಿಂಗೆ ಮಾಡ್ತಾರೆ ನೋಡೋಣ. ಇವತ್ತಿನ ಪಬ್ಲಿಕ್ ಹೀರೋ ಶ್ರೀ ಮಹಾಲಿಂಗಪ್ಪ ಕುಂಬಾರ್ ಅವರು ಗ್ರಾಮ ಪಂಚಾಯತಿ ಸದಸ್ಯರು ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ನೋಡೋಣ ಏನು ಹೇಳ್ತಾರೆ ಅಂತ. ನಮಸ್ಕಾರ ರೀ ಸರ. ಸರ್ ನಮಸ್ಕಾರ ಸರ್. ಹಾಂ, ಯಾಕೆ ನೀವು ಓದಿದ ಶಾಲೆ ಏನದ? ಹೌದು ಸರ್, ಹೌದು ಸರ್. ಹಾಂ, ಮತ್ತು ಯಾಕೆ ಆ ಪರಿಸ್ಥಿತಿ ಬಂತು? ಅಂದ್ರೆ ಇಲ್ಲೆಲ್ಲ ಬಾಜುಕ ಸಿಟಿ ಇದಾವ್ ಸರ್. ಹಾಂ, ಇಲ್ಲೇ ನಮ್ಮ ಬಾಜುಕ ತಾಲೂಕ್ ಪ್ಲೇಸ್ ಐತಿ ಸರ್, ಸವಣೂರ್ ಅಂತ. ಹೌದೌದು, ಸವಣೂರು ಗೊತ್ತು, ಹೇಳ್ರಿ. ಅದು ಸರ್, ಎಲ್ಲಾರು ಅಲ್ಲಿ ಕನ್ನಡ ಶಾಲೆ ಬಿಟ್ಟು ಸಿಟಿ ಕಳ್ಸೋ ಸಂಬಂಧ ನಮ್ಮೂರ್ ಶಾಲೆ, ನಾನು ಕಲ್ಸಿದ ಶಾಲೆ ಬಂದಾಗ್ಬಾರ್ದು, ಮುಚ್ಚಾಗ್ಬಾರ್ದು, ನಮ್ದು ಮರ್ಯಾದೆ ಪ್ರಶ್ನೆ ಐತೆ ಅಂದು ನಾವು ಇಷ್ಟೆಲ್ಲ ಶಾಲೆ ಸಂಬಂಧ ಹೋರಾಟ ಮಾಡಿದ್ವಿ. ಹಂಗಲ್ರಿ, ನಿಮ್ಮ ಭಾಗದಾಗ ಇದು ಬಂದೈತೇನ ಸರ್ಕಾರಿ ಶಾಲೆ ಜಾಗಕ್ಕೆ, ಅಂದರೆ ಖಾಸಗಿ ಶಾಲೆಗಳು ಬಂದವೇನ? ನಮ್ಮಲ್ಲಿ ಖಾಸಗಿ ಶಾಲೆ ಇಲ್ಲ ಸರ್. ಸ್ಟ್ರೆಂತ್ ಕಡಿಮೆ ಇರೋ ಸಂಬಂಧ ಈ ವರ್ಷ ಸ್ಕೂಲ್ ಬಂದ್ ಹಾಕಿ ಸರ್ ನಮ್ದು. ಅದು ಕರೆಕ್ಟು. ನಿಮ್ಮ ಮಕ್ಕಳೆಲ್ಲ ಆ ಕಡೆಗೆ ಹೋದ್ರೇನು ಅಂತ? ಹೌದು ಸರ್, ಅಲ್ಲಿ ಬಾಜು ಎಲ್ಲರೂ ಸ್ವಲ್ಪ ಹೆಚ್ಚಿಗೆ ಚಲೋ ಎಜುಕೇಶನ್ ಬಯಸೋದ್ರಿಂದ ಕನ್ನಡ ಶಾಲೆಗೆ ಕಳ್ಸಕ್ ಹಚ್ಚಿದಿಲ್ಲ ಸರ್ ಎಲ್ಲರೂ. ಎಲ್ಲ ಇಂಗ್ಲೀಷ್ ಕಡೆ ಕಳಿಸ್ಬಿಟ್ರೇನಾ? ಹಾ ಸರ್, ಹೌದು ಸರ್. ಹಂಗಾಗಿ ನಿಮ್ಮ ಶಾಲೆ ಬಾಗ್ಲಾಕೋ ಮಟ್ಟಕ್ಕೆ ಬಂತು. ಹೌದು ಸರ್, ಹೌದ್ರಿ. ಹಾಂ, ಈಗ ಮತ್ತೆ ಹ್ಯಾಂಗೆ ಬಂದ್ರು ಜನ? ದುಡ್ಡು ರೊಕ್ಕದ ಆಸೆಗೆ ಬಂದ್ಬಿಟ್ರೆ ನಂಗಾರ? ಇಲ್ಲ ಸರ್, ಹಂಗೇನಿಲ್ರಿ. ಎಲ್ಲಾರು ಕನ್ವಿನ್ಸ್ ಮಾಡಿ ಅಲ್ಲಿ ಕೊಡೋ ಎಜುಕೇಶನ್ ನಮ್ಮಲ್ಲಿ ಕೊಡ್ತೇವಿ. ಹಾಂ, ದಯವಿಟ್ಟು ನಮ್ಮೂರು ಶಾಲೆ ಬಂದ್ ಆಗ್ಬಾರ್ದು, ನಮ್ಮ ಗ್ರಾಮದ ಹುಡುಗರಿಗೆ ಅಡ್ಡಾಡಕ್ಕೆ ತೊಂದರೆ ಆಗ್ಬಾರ್ದು ಅಂತ ನಾವೆಲ್ಲರಿಗೂ ಕನ್ವಿನ್ಸ್ ಮಾಡಿ ತಂದೆ ಪಾಲಕರಿಗೆ ಎಲ್ಲರಿಗೂ ಹೇಳಿ ನಮ್ಮ ಶಾಲೆಗೆ ಹುಡುಗರಿಗೆ ಬರಂಗ ವ್ಯವಸ್ಥೆ ಮಾಡಿದ್ವಿ ಸರ್. ಅಲ್ರಿ, ಬೆಂಗಳೂರಿನಾಗ ಅಥವಾ ಸವಣೂರು ತಾಲೂಕಾ ಹೆಡ್ ಕ್ವಾರ್ಟರ್ಸ್ನಲ್ಲಿ ಹಾ ಸರ್, ಮಂದಿ ಖಾಸಗಿ ಶಾಲೆನವ್ರು 5,000 ರೂಪಾಯಿ ರೊಕ್ಕ ಕೇಳಿದ್ರು ಕೊಡ್ತಾರಪ್ಪ. ಹೌದು ಸರ್. ಆದ್ರೆ ಇಲ್ಲಿ ಪುಕ್ಕಟೆ ಎಲ್ಲ ಮಾಡ್ತೀವಿ ಬರ್ರಿ ಅಂತಂದ್ರು ಬರಂಗಿಲ್ಲಪ್ಪ ಮಂದಿ. ಯಾಕೆ ಹಂಗದ? ಅಂದ್ರೆ ಎಲ್ಲರಿಗೂ ತಲೆಯೊಳಗೆ ನಾವೇ ಪ್ರೈವೇಟ್ ಸ್ಕೂಲ್ನಾಗ ಆದ್ರೆ ಎಜುಕೇಶನ್ ಕೊಡ್ತಾರಂತ ಎಲ್ಲಾರ ತಲೆಯೊಳಗೆ ನಾವು ಕೊಂಡೆ ಸಾಯ್ಬಿಡೋದು. ಎಲ್ಲ ಹಂಗೆ ಅನ್ಕೊಂಡಿದಾರೇನ? ಹೌದು ಸರ್, ಹೌದ್ರಿ. ಅದು ಖರೆ ಏನದ? ಅಲ್ಲ, ಎಲ್ಲಾ ಕಡೆ ಎಜುಕೇಶನ್ ಇರೋದು ಒಂದ್ರಿ, ಅವರು ಸ್ವಲ್ಪ ಯೂನಿಫಾರ್ಮ್ ಅವೆಲ್ಲ ಸಿಸ್ಟಮೆಟಿಕ್ ಇರೋದ್ರ ಸಂಬಂಧ ಎಲ್ಲರೂ ಆ ಕಡೆ ಒತ್ತು ಕೊಡಕತ್ತಾರ ಸಾಹೇಬ್ರೆ. ಓಹೋ, ಈಗ ಎಷ್ಟು ಮಕ್ಳಿವೆ? 82 ಹುಡುಗರು ಅದಾವ ಸಾಹೇಬ್ರಿಗೆ. ಓ, ವೆರಿ ಗುಡ್ ರೀ. ಹಂಗಾರ ಬೆಸ್ಟ್ ಆತ. ತಿಂಗಳಿಗೆ ಎಷ್ಟು ಖರ್ಚಾಗತ್ರಿ ಸರ್? 4,400 ಖರ್ಚಾಗತ್ತಾ? ಅಲ್ಲ ಮೇಡಮ್, ಈಗ 82 ಹುಡುಗರಿಗೆ 50 ರೂಪಾಯಿ. ಪ್ರತಿ ಮಗುವಿಗೆ 50 ರೂಪಾಯಿ ಅಂತ ಕೊಡ್ತೀವಿ. ಅಂದ್ರೆ 4,500 ರೂಪಾಯಿ ಆಗ್ತದ.
ಹೌದು ಸರ್. ಆಮೇಲೆ ಎಲ್ಲಿ- ಒಬ್ರು ಗೆಸ್ಟ್ ಟೀಚರ್ ಅದ್ ನಿಮ್ ಸೈನ್ ಕೊಡ್ತೀರೇನಾ? ಹೌದು ಸರ್, ನನ್ನ ಕೈಲಿಂದ ಕೊಡ್ತೇನೆ ಸರ್ ನಾನು. ಅಯ್ಯ ಅಲ್ರಿ ಇದು ನೋಟ್ ಬ್ಯಾನ್ ಆಯ್ತಲ್ಲ ನಿಮ್ಗೇನು ತ್ರಾಸ ಆಗಿಲ್ಲೇನು? ಹಾ ತ್ರಾಸ ಏನಾಗಿಲ್ರಿ ಮೇಡಮ್ ಅವ್ರೆ. ಅಲ್ಲ ಅದೇ ಒಬ್ಬೊಬ್ರಿಗೆ 50 ರೂಪಾಯಿ ಚಿಲ್ಲರೆ ಕೊಡ್ಬೇಕಲ್ರಿ ಅದಕ್ಕಂದೆ. ಚಿಲ್ಲರ್ ಮಾಡಿಸಿ ಬ್ಯಾಂಕ್ ಹೋಗಿ ಇಟ್ಟುಕೊಂಡ ನನ್ನ ಸಂಬಂಧ ಅವ್ರ ಕ್ಯಾಶಿಯರ್ ನಾನು ಹೋದ ತಕ್ಷಣ ಕೊಡ್ತಾರೆ ಮೇಡಮ್ ಅವ್ರೆ. ಓ ಏನೋ ಚಲೋ ಕೆಲಸ ಮಾಡಕತ್ತಾನ. ಹಂಗಾಗಿ ಕೊಡನ್ ಬಿಡು ಅವ್ನಿಗೆ 50 ರೂಪಾಯಿ ಅಂತ ಕೊಡ್ತಾರೇನಾ? ಆತು ಬಿಡ್ರಿ, ನಿಮ್ ಶಾಲೆ ಉಳ್ಕೊಂಡ್ರೆ ನಮಗೂ ಸಂತೋಷ ಆತ್ ಬಿಡ್ರಿ. ಹಾ ಸರ್. ನಿಮ್ ಬರೀ ನಿಮ್ ಗ್ರಾಮದ ಮಕ್ಕಳ ಅಥವಾ ಬೇರೆ ಕಡೆಯಿಂದನೂ ಬರ್ತಾರ? ನಮ್ಮ ಗ್ರಾಮದ ಮಕ್ಕಳು ಅಷ್ಟೇ ರೀ ಸಾಹೇಬ್. ಎಷ್ಟು 90 ಮಕ್ಕಳವೇನ ಈಗ 80 ಮಕ್ಕಳು? 82 ಅದಾವ ಸರ್. ಆತ್ ಬಿಡ್ರಿ, ಚಲೋ ಓದ್ಲಿ ಬಿಡ್ರಿ ಮಕ್ಕಳ. ಹಾ ಸರ್, ಮೊದ್ಲು 17 ಹುಡುಗರು ಇದ್ವು ಸರ್, 1ರಿಂದ 17 ಮಟ. ನೋಡೋಣ ಎಲ್ಲಿವರೆಗೆ ಆಗ್ತದೆ ಅಲ್ಲಿವರೆಗೆ ಉಳಿಸ್ಕೊಳ್ರಿ ನಿಮ್ ಶಾಲಿನ. ಅದ ಸರ್, ಅಲ್ವಾ? ಮಾಡ್ತೀವಿ. ಹಾ ಸರ್. ಆತ್ರಿ, ಭಾಳ ಚಲೋ ಕೆಲಸ ಮಾಡ್ತಿದ್ರಿ, ಮುಂದುವರ್ಸ್ರಿ ನೀವು. ಹಾ ಸರ್. ಹಾಂ ಆಲ್ ರೈಟ್, ಒಂದು ವಿರಾಮಕ್ಕೆ ಹೋಗೋಣ. ವಿರಾಮದಿಂದ ವಾಪಸ್ ಬರ್ತೀನಿ. ವಾಪಸ್ ಬಂದ ಮೇಲೆ ಅಕ್ರಮ ಸಕ್ರಮ ದಂಡದಲ್ಲಿ 50% ಕಡಿತ ಮಾಡಿದ್ದಾರೆ. ಯಾರ್ಯಾರು ಮಾಡ್ಕೊಂಡಿದ್ದೀರೋ ನಿಮಗೊಂದು ಸಂತೋಷದ ಸುದ್ದಿ ಬಂದೆ. ನೋಟುಗಳ ಕತೆ ಆಯಿತು, ಈಗ ಬೇನಾಮಿ ಆಸ್ತಿಗಳ ಕತೆ. ಕಪ್ಪು ಹಣ ನಿಯಂತ್ರಣಕ್ಕೆ ನೋಟ್ ಬ್ಯಾನ್ ಮಾಡಿರುವ ಪ್ರಧಾನಿ ನರೇಂದ್ರ ಮೋದಿ ಈಗ ಬೇನಾಮಿ ಆಸ್ತಿಗಳ ಮೇಲೆ ಕಣ್ಣು ಹಾಕದಂಗೆ ಕಾಣುತ್ತೆ. ರಿಯಲ್ ಎಸ್ಟೇಟ್ ಮೂಲಕ ತೆರಿಗೆ ವಂಚಿಸಿ ಬೇನಾಮಿ ಆಸ್ತಿ ಮಾಡಿರುವವರ ಮೇಲೆ ಕ್ರಮ ಕೈಗೊಳ್ಳುವುದಾಗಿ ನಿನ್ನೆಯಷ್ಟೇ ಮನ್ ಕಿ ಬಾತ್ನಲ್ಲಿ ಪ್ರಧಾನಿ ಹೇಳಿದ್ದರು. ಇನ್ನು ಮುಂದೆ ಬೇನಾಮಿ ಆಸ್ತಿ ಅಂದರೆ ಡಿಸ್ಪ್ರಪೋರ್ಷನೇಟ್ ಟು ನೋನ್ ಸೋರ್ಸಸ್ ಆಫ್ ಇನ್ಕಮ್ ಅಂತಂದರೆ ಬಲ್ಲ ಮೂಲಗಳಿಂದ ಬರುವ ಆದಾಯಕ್ಕಿಂತ ಹೆಚ್ಚಿನ ಆಸ್ತಿಯನ್ನು ಸಂಪಾದಿಸಿರುವುದು ಅನ್ನೋ